ಎಲ್ರಿಗೂ ನಮಸ್ಕಾರ. ನೀವು ಒಂದು ಕೆಟ್ಟದಾಗಿರೋ ಒಂದು ಸೇಬು ಆ್ಯಪಲ್ ತಿಂದಿಲ್ಲ ಅಂದರೆ ಒಳ್ಳೆ ಆ್ಯಪಲ್ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಬರೀ ಒಳ್ಳೆ ಆ್ಯಪಲ್ಸ್ ಸೇಬನ್ನು ತಿಂತಾಯಿದ್ರೆ ಎಲ್ಲ ಆ್ಯಪಲ್ಲು ಚೆನ್ನಾಗಿರುತ್ತೆ ಅಂತ ತಪ್ಪು ತಿಳುವಳಿಕೆ ಅನ್ಕೊತೀರ. ಸೊ ಅದೇ ಥರ ಜೀವನದಲ್ಲಿ ಕೆಲವೊಂದು ಕೆಟ್ಟ ವ್ಯಕ್ತಿಗಳು ಬರ್ತಾರೆ. ಅವ್ರನ್ನ ನಾವು ಅನುಭವಿಸಿ ನಾವು ಅವರು ಒಂದು ಕೆಟ್ಟ ಪಾಠ ಕೊಟ್ಟ ಮೇಲೆ ನಾವು ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಅಪ್ರಿಷಿಯೇಟ್ ಮಾಡೋದು ಕಲಿತೀವಿ. ಒಂದು ಯಾವುದಾದ್ರೂ ಕೆಟ್ಟ ಸನ್ನಿವೇಶ ಬಂದರೆ ಅದನ್ನು ನಾವು ನಿಭಾಯಿಸಿದರೆ ಒಳ್ಳೆಯ ಸನ್ನಿವೇಶ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅದರ ಮಹತ್ವ. ಆದ್ದರಿಂದ ಇವೆಲ್ಲ ಕೆಟ್ಟ ಸನ್ನಿವೇಶಗಳು, ಕೆಟ್ಟ ವ್ಯಕ್ತಿಗಳು, ಕೆಟ್ಟ ಸಮಯಗಳು ಯಾವಾಗ ಬರ್ತವೆ ಅದನ್ನು ನಮ್ಗೆ ಕಲ್ಸಕ್ಕೆ ಬರ್ತವೆ. ಆವಾಗ ನಾವು ಒಳ್ಳೆಯದು ಸಮಯ, ಒಳ್ಳೆಯ ವ್ಯಕ್ತಿಗಳು, ಒಂದು ಒಳ್ಳೆಯ ಟೈಮ್ ಬಂದಾಗ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು. ಅದನ್ನು ನಾವು ಒಂದು ಒಳ್ಳೆತನವನ್ನು ನಾವು ಒಂದು ಲೆಕ್ಕ ಹಾಕ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಅದೇ ಥರ ನೀವು ಯಾವುದಾದ್ರೂ ಒಂದು ಕೆಟ್ಟ ಸನ್ನಿವೇಶದಲ್ಲಿರಿ, ಇದು ನಿಮ್ಗೆ ಇವತ್ತು ಪಾಠ ಕಲಿಸ್ತಾ ಇದೆ, ನಾಳೆ ಒಳ್ಳೆಯ ಸನ್ನಿವೇಶ ಬಂದಾಗ ನೀವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ. ಇವತ್ತು ಕೆಟ್ಟ ವ್ಯಕ್ತಿಗಳು ನಿಮ್ಗೊಂದು ಪಾಠ ಮೋಸ ಮಾಡಿರ್ತಾರೆ, ನಾಳೆ ಒಳ್ಳೆಯ ವ್ಯಕ್ತಿಗಳು ಬಂದಾಗ ಅಪ್ರಿಷಿಯೇಟ್ ಮಾಡ್ತೀರಾ. ಎಲ್ಲ ಕೆಟ್ಟ ಋತುಗಳು ಕೂಡ ಒಳ್ಳೆಯ ಋತುಗಳಿಗೆ ದಾರಿ ಮಾಡಿಕೊಡ್ತವೆ. ಇವತ್ತಿನ ಕೆಟ್ಟ ಸಮಯ ನಾಳೆ ಒಳ್ಳೆಯ ಸಮಯ ಬರ್ತದೆ.